ಸರ್ ರಸ್ತೆ ಯಾವಾಗ ಮಾಡ್ತೀರಿ ಅಂತ ಕೇಳಿದಾಗ ಕಮಿಷನರ್ ಅವರು 5 ದಿವಸದಲ್ಲಿ ನಾವು ರಸ್ತೆಯನ್ನು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. 5 ದಿವಸ ಅಲ್ಲ, ಇವತ್ತು ಒಂದೂವರೆ ತಿಂಗಳಾದರೂ ಕೂಡ ಯಾವುದೇ ರಸ್ತೆ ಕಾಮಗಾರಿ ಇನ್ನೂವರೆಗೆ ಆಗಲಿಲ್ಲ. ನಾನು ಇಷ್ಟೇ ಹೇಳೋದು, ಮೊನ್ನೆ ಏನೋ ಸ್ಪೀಕರ್ ಅವರು ಒಂದು ಕಾರಲ್ಲಿ ಬಿತ್ಕೊಂಡು ಸ್ವಲ್ಪ ಖಾಲಿ ನಮಸ್ತೆ. ಬೂವಾಡ ರಸ್ತೆ, ಅದ ನಂತರ ಕೈಗಾ ರಸ್ತೆ, ಅಲ್ಲಿ ಆ ರಸ್ತೆಯಲ್ಲಿ ಬರುವಂತಹ ರೈಲ್ವೆ ಸ್ಟೇಷನ್ ಬರುತ್ತೆ. ಅದರ ನಂತರ ಎಲ್ಲ ಅದೇ ಕೆ ಬಿ ಆಫೀಸ್ ಕೂಡ ಇದೆ, ಕೈಗಾ ಆಫೀಸ್ ಇದೆ. ಇಷ್ಟು ದೊಡ್ಡ ನ್ಯೂಕ್ಲಿಯರ್ ಆಫೀಸ್ ಕೂಡ ಅದೇ ರಸ್ತೆಯಿಂದ ಹೋಗಬೇಕು. ನ್ಯೂಕ್ಲಿಯರ್ ಏನು ನಮ್ಮ ಪ್ರಾಜೆಕ್ಟ್ ಏನಿದೆ ಅದೇ ಒಂದು ರಸ್ತೆಯಿಂದನೇ ಹೋಗಬೇಕು. ಆದರೆ 1.5 ತಿಂಗಳ ಹಿಂದೆಯೇ ನಮ್ಮ ರಿಕ್ಷಾ ಚಾಲಕರು ಮಾಲಕರು ಒಂದು ಹೋರಾಟ ಕೂಡ ಮಾಡಿದರು. ಆ ಹೋರಾಟಕ್ಕೆ ಅಲ್ಲೇ ಕಮಿಷನರ್ ಅಲ್ಲೇ ರಸ್ತೆ ತಡೆ ಮಾಡಿಕೊಂಡು ಕಮಿಷನರನ್ನು ಅಲ್ಲೇ ತರಿಸಿ ಕೇಳಿದಾಗ, ಸರ್ ರಸ್ತೆ ಯಾವಾಗ ಮಾಡ್ತೀರಿ ಅಂತ ಕೇಳಿದಾಗ ಕಮಿಷನರ್ ಅವರು 5 ದಿವಸದಲ್ಲಿ ನಾವು ರಸ್ತೆಯನ್ನು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. 5 ದಿವಸ ಅಲ್ಲ, ಇವತ್ತು ಒಂದೂವರೆ ತಿಂಗಳಾದರೂ ಕೂಡ ಯಾವುದೇ ರಸ್ತೆ ಕಾಮಗಾರಿ ಇನ್ನೂವರೆಗೆ ಆಗಲಿಲ್ಲ. ನಾನು ಇಷ್ಟೇ ಹೇಳೋದು, ಮೊನ್ನೆ ಏನೋ ಸ್ಪೀಕರ್ ಅವರು ಒಂದು ಕಾರಲ್ಲಿ ಬಿತ್ಕೊಂಡು ಸ್ವಲ್ಪ ಕಾಲಿಗೆ ಪೆಟ್ಟಾದಾಗ ಇಡೀ ರಾಜ್ಯಾದ್ಯಂತ ಒಂದು ನ್ಯೂಸ್ ಆಯಿತು. ಆ ರಸ್ತೆಯಲ್ಲಿ ಎಷ್ಟೋ ವಿದ್ಯಾರ್ಥಿಗಳು, ಎಷ್ಟೋ ವೃದ್ಧರು, ರಿಕ್ಷಾ ಚಾಲಕರು, ಟ್ಯಾಕ್ಸಿ ಡ್ರೈವರ್ ಎಲ್ಲರೂ ಬೀಳ್ತಾರೆ ಆ ರಸ್ತೆಯಲ್ಲಿ. ಪಾಪ ಚಿಕ್ಕ ಮಕ್ಕಳು ಕೂಡ ಬೀಳ್ತಾರೆ. ಆದರೆ ಈ ಕಮಿಷನರ್ ಅವರಿಗೆ, ಈ ನಗರಸಭೆಯವರಿಗೆ ಯಾಕೆ ಈ ಕಾಳಜಿ ಇಲ್ಲ? ನಾವು ಇಷ್ಟೆಲ್ಲ ಟ್ಯಾಕ್ಸ್ ತುಂಬ್ತೇವೆ, ಪಾಪ ಈ ರಿಕ್ಷಾ ಚಾಲಕರು ಮಾಲಕರು ಅದೇ ಆ ರಿಕ್ಷಾದಿಂದನೇ, ಆ ಟ್ಯಾಕ್ಸಿದಿಂದನೇ ಅವರ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಅವ್ರು 2 ದಿವಸಕ್ಕೆ ಆ ರಸ್ತೆಯಲ್ಲಿ ಈ ಸೈಡ್ ಅಂದರೆ ಸುಕ್ಕೇರಿ ಬೆಂಕೇರಿ ಆ ಸೈಡ್ದವರು, ಕುಡಿಭಾಗದವರು ಆ ರಸ್ತೆಗೆ ಹೋಗೋದಂದ್ರೆ ಅಲರ್ಜಿ, ಆ ರಸ್ತೆಗೆ ಹೋಗೋದಿಲ್ಲ. ಪಾಪ ಆ ರಸ್ತೆಯಲ್ಲಿ ಇದ್ದವರು ಆ ರಸ್ತೆಗೆ ಹೋದರೆ ಅವರು 2 ದಿವಸ 3 ದಿವಸಕ್ಕೆ ಗಾಡಿಯನ್ನು ರಿಕ್ಷಾನ ರಿಪೇರಿ ಕೊಡಬೇಕಾಗತ್ತೆ. ಅಂಥ ಪರಿಸ್ಥಿತಿ ಇದೆ. ಲೋನು ಅದು ಮಾಡಿಕೊಂಡು ವಿದ್ಯಾಭ್ಯಾಸ ಮಾಡಿಸ್ಬೇಕು ಮಕ್ಕಳಿಗೆ, ಮನೆ ಒಬ್ಬೊಬ್ಬರು ಬಾಡಿಗೆದಲ್ಲಿದ್ದಾರೆ, ಆ ಬಾಡಿಗೆಯನ್ನು ತುಂಬಬೇಕು, ಅಷ್ಟೆಲ್ಲ ಕಾಳಜಿ ಇರ್ತದೆ. ಆದರೆ ಈ ಕಮಿಷನರ್ ಅಧಿಕಾರಿಗಳಿಗೆ ಯಾಕೆ ಈ ರಸ್ತೆ ಮೇಲೆ ಕಾಳಜಿ ಇಲ್ಲ ಅಂತ ನಾನು ನೇರವಾಗಿ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಇವತ್ತು ನಗರಸಭೆ ಕಮಿಷನರ್ ಅವರು ನಮಗೆ ರೈಟಿಂಗ್ದಲ್ಲಿ ಕೊಡಬೇಕು, ಇವತ್ತೇ ಕೊಡಬೇಕು, ಇಲ್ದಿದ್ರೆ ನಾವು ಇಲ್ಲೇ ಕೊಡ್ತೇವೆ. ಈಗ ರೈಟಿಂಗ್ದಲ್ಲಿ ಕೊಡಬೇಕು. ಯಾವಾಗ ನೀವು ರಸ್ತೆಯನ್ನು ಪ್ರಾರಂಭ ನೋಡಿ, ಇವತ್ತು ರಸ್ತೆಯನ್ನು ನಾವು ಹೋರಾಟ ಮಾಡ್ತೇವೆ ಅಂತ ಹೇಳ್ಕೊಂಡು ಅವ್ರು ರಾತ್ರಿ 10ವರೆಗೆ ಅವರು ಪ್ಯಾಚ್ ವರ್ಕ್ ಮಾಡಿದ್ದಾರೆ. ರಾತ್ರಿ 11 ಗಂಟೆಗೆ ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಯಾಕೆ ಇಷ್ಟು ದಿವಸ ನಿಮ್ಗೆ ಕಾಣಲಿಲ್ವಾ? 1.5 ತಿಂಗಳಿಂದ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ, ಅದು ಕಾಣಲಿಲ್ವಾ? ಮಾಡಿದ್ರು, ಅದು ಸತ್ಯಾನಾಶ ಆಗಿ ಹೋಯ್ತು. ಇವತ್ತಿಗೂ ಆ ರಸ್ತೆ ಕಾಮಗಾರಿ ಸರಿ ಆಗಲಿಲ್ಲ. ಹಾಗಾಗಿ ನಮ್ಗೆ ಪ್ಯಾಚ್ ವರ್ಕ್ ಬೇಡ, ನಮ್ಗೆ ರಸ್ತೆ ಬೇಕು. ಆ ರಸ್ತೆ ಸಲುವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮ ಜನಸಾಮಾನ್ಯರಿಗೋಸ್ಕರ ಹೋರಾಟ. ನಮಗೇನಿಲ್ಲ, ಇಲ್ಲಿಂದ ರೈಲ್ವೆ ಸ್ಟೇಷನ್ ತನಕ ರಸ್ತೆ ಮಾಡಬೇಕು ಮತ್ತು ಕಂಬ ಎಲ್ಲ ಸರಿಸ್ಕೊಡ್ಬೇಕು. ನಾನು PWD ಇಲಾಖೆ ಈಗ ಹೇಳಿದ್ದೆ, ಇಲ್ಲ ನಾನು ಅದು ಟೆಂಡರ್ ತಗೊಳ್ತೇನೆ, ಮಾಡ್ತೇನೆ. ಇದು ಸುಮ್ಮನೆ